ಕರ್ನಾಟಕ ಸಾಫ್ಟ್ಬಾಲ್ ಕ್ರಿಕೆಟ್ ಅಸೋಸಿಯೇಷನ್ ವತಿಯಿಂದ ಕರ್ನಾಟಕ ಸಾಫ್ಟ್ಬಾಲ್ ಪ್ರೀಮಿಯರ್ ಲೀಗ್ 2024 ಅನ್ನು ಆಯೋಜನೆ ಮಾಡಲಾಗಿದೆ ಎಂದು ಕೆಎಸ್ಎಸ್ಸಿಎನ ಮುಖಂಡರಾದಂಥ ಆಬಿದ್ ಹಾಗೂ ಸಿದ್ದು ಬಿರಾದಾರ್ ಜಂಟಿಯಾಗಿ ಹೇಳಿದರು. ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಪ್ರೀಮಿಯರ್ ಲೀಗ್ನಲ್ಲಿ 31 ಜಿಲ್ಲೆಗಳಿಂದ 32 ತಂಡಗಳು ಸೇರಿದಂತೆ 699 ಆಟಗಾರರು ಟೂರ್ನಮೆಂಟ್ನಲ್ಲಿ ಭಾಗಿಯಾಗಿದ್ದಾರೆ. ರಾಜ್ಯದ ಬೆಂಗಳೂರಿನ ಆಚಾರ್ಯ ಸ್ಟೇಡಿಯಂನಲ್ಲಿ ನವೆಂಬರ್ 1 ರಿಂದ ಈಗಾಗಲೇ ಟೂರ್ನಮೆಂಟ್ ಆರಂಭವಾಗಿದ್ದು ಡಿಸೆಂಬರ್ 1 ರವರೆಗೆ ನಡೆಯಲಿದೆ ಎಂದರು. 75 ಲಕ್ಷ ರೂಪಾಯಿಗಳ ಬಹುಮಾನವನ್ನು ಆಯೋಜನೆ ಮಾಡಲಾಗಿದ್ದು 4 ಹಂತಗಳಾಗಿ ಬಹುಮಾನಗಳನ್ನು ಡಿವೈಡ್ ಮಾಡಲಾಗಿದೆ ಎಂದರು. ಟೆನ್ನಿಸ್ ಬಾಲ್ನಿಂದ ನಡೆಯುವ ವಿಶೇಷ ಕ್ರಿಕೆಟ್ ಇದಾಗಿದ್ದು ಗ್ರಾಮೀಣ ಪ್ರತಿಭೆಗಳಿಗೆ ಅವಕಾಶ ನೀಡಲಾಗಿದೆ ಎಂದರು. ವಿಜಯಪುರ ನಗರಗಳ ತಂಡದ ಕ್ರೀಡೆಗಳು ಇದೇ ನವೆಂಬರ್ 17, 18, 19 ರಂದು ನಡೆಯಲಿದ್ದು ವಿಜಯಪುರದ ಜನತೆ ಸಹಕಾರ ನೀಡಬೇಕಾಗಿ ಮನವಿ ಮಾಡಿದರು. ಇನ್ನು ಈ ಟೂರ್ನಮೆಂಟ್ ಕ್ರೀಡೆಯು ಚಂದನ ಟಿವಿಯಲ್ಲಿ ಪ್ರಸಾರವಾಗುತ್ತಿದ್ದು OTTಯಲ್ಲಿಯೂ ಕೂಡ ಈ ಕಾರ್ಯಕ್ರಮವನ್ನು ವೀಕ್ಷಿಸಬಹುದಾಗಿದೆ ಎಂದರು. ಕೆಎಸ್ಸಿಎ ಅಂದರೆ ಕರ್ನಾಟಕ ಸ್ಟೇಟ್ ಸಾಫ್ಟ್ಬಾಲ್ ಕ್ರಿಕೆಟ್ ಅಸೋಸಿಯೇಷನ್ ಅಂತೇಳಿ ನಮ್ಮ ಸಂಸ್ಥೆ. ನಾವು ಈ ಸಾಫ್ಟ್ಬಾಲ್ನ ಇಂಟರ್ನ್ಯಾಷನಲ್ ಲೆವೆಲ್ಗೆ ತೊಗೊಂಡೋಗ್ಬೇಕು ಅನ್ನೋ ಒಂದು ಕಾನ್ಸೆಪ್ಟಿಂದ ನಾವು ಈ ಸಂಸ್ಥೆನ ಸ್ಟಾರ್ಟ್ ಮಾಡಿದ್ದೀವಿ. ಇದು ಹೆಂಗೆ ಮಾಡಿದ್ವಿ ಅಂತಂದರೆ ಆಕ್ಷನಿಂದ ಹಿಡಿದು ಎಲ್ಲ ಪ್ರತಿಯೊಂದು ಹಂತದಲ್ಲೂ ನಾವು ಪ್ಲೇಯರ್ಸ್ನ ಆಯ್ಕೆ ಮಾಡೋದು, ಆಕ್ಷನ್ ಮಾಡೋದು, ಆಕ್ಷನಿಂದ ಇವತ್ತು ಒಂದು ಸ್ಟೇಡಿಯಮಲ್ಲಿ ಮ್ಯಾಚ್ನ ನಡೆಸೋ ತನಕ ಬಂದಿದ್ದೀವಿ. ಇದು ಚಂದನದಲ್ಲಿ ಪ್ರತಿದಿನ 7 ಗಂಟೆಗೆ ಟೆಲಿಕಾಸ್ಟ್ ಆಗ್ತಾಯಿದೆ. ನಮ್ಮದು ನವೆಂಬರ್ 1 ರಿಂದ ಸ್ಟಾರ್ಟ್ ಆಗಿದೆ, ಡಿಸೆಂಬರ್ 1ಕ್ಕೆ ಫೈನಲ್ಸ್ ಇದೆ. ಟೋಟಲ್ ಎಲ್ಲ ಡಿಸ್ಟ್ರಿಕ್ಟಿಂದ ಸೇರಿ 32 ತಂಡ ಇದೆ. ಬೆಂಗಳೂರ್ದು 4 ತಂಡ ಇದೆ. ಇನ್ನು ಮಿಕ್ಕಿದ ಎಲ್ಲ ಡಿಸ್ಟ್ರಿಕ್ಟು ಪ್ರತಿ ಡಿಸ್ಟ್ರಿಕ್ಟು ಒಂದೊಂದು ತಂಡ ಇದೆ ಸರ್. ಹಾಂ, ಹೌದು. ಪ್ರತಿ ತಂಡದಲ್ಲೂ 21 ಪ್ಲೇಯರ್ ಇದ್ದಾರೆ. ಅದರಲ್ಲಿ ಪ್ಲೇಯಿಂಗ್ 11 ಸೆಲೆಕ್ಟ್ ಮಾಡಿಬಿಟ್ಟು ಆಡಿಸ್ತಾ ಇದ್ದಾರೆ. ಟೀಮ್ ಓನರ್ಸು, ಟೀಮ್ ಮ್ಯಾನೇಜರ್ಸ್. ಚಾಲು ಆಗಿದೆ ಸರ್, ಚಾಲು ಆಗಿದೆ. ನಾವು ಎಲ್ಲ ಆಚಾರ್ಯ ಗ್ರೌಂಡ್ ಇದೆ ಬ್ಯಾಂಗ್ಳೂರಲ್ಲಿ. ಬ್ಯಾಂಗ್ಳೂರು ಆಚಾರ್ಯ ಗ್ರೌಂಡಲ್ಲಿ ನಡೀತಾ ಇದೆ. ಸದ್ಯಕ್ಕೆ ಬಾಯ್ಸ್ ಸ್ಟಾರ್ಟ್ ಮಾಡಿದ್ದೀವಿ ಸರ್ ಈ ವರ್ಷದಿಂದ. ಹೋಗ್ತಾ ಗೋಯಿಂಗ್ ಫಾರ್ವರ್ಡ್ ಗರ್ಲ್ಸ್ದು ಇನ್ಕ್ಲೂಡ್ ಮಾಡೋ ಪ್ಲ್ಯಾನಲ್ಲಿದ್ದೀವಿ. ಟೆನ್ನಿಸ್ ಬಾಲ್ ಸರ್, ಟೆನ್ನಿಸ್ ಬಾಲ್. ಇವಾಗ ಹಾರ್ಡ್ ಬಾಲ್, ಲೆದರ್ ಬಾಲ್ ಎಲ್ಲರಿಗೂ ಅಫೋರ್ಡ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ನಾವೇನು ಅಂದ್ಕೊಳ್ತಿದ್ವಿ, ಪ್ರತಿ ಗ್ರಾಮೀಣ ಪ್ರತಿಭೆಗಳನ್ನ ಕರ್ಕೊಂಡು ಬಂದು ಹಳ್ಳಿಯಿಂದ ಇದು ಸೆಲೆಕ್ಷನ್ಸ್ ಮಾಡಿ ಕರ್ಕೊಂಡು ಬಂದು ನಾವು ಇವಾಗ ಆಕ್ಷನಿಗೆ ತಂದು ಅವ್ರನ್ನೂ ಒಬ್ಬರನ್ನ ಸ್ಟಾರ್ನ ಮಾಡಿ ಟೆನ್ನಿಸ್ ಬಾಲ್ನ ನಾವು ಹೈಲೈಟ್ ಮಾಡ್ತಾಯಿದ್ವಿ. ಈಗ ಗೋಯಿಂಗ್ ಫಾರ್ವರ್ಡ್ ಇನ್ನೊಂದು 4-5 ವರ್ಷಕ್ಕೆ ಇದನ್ನು ಟೆನ್ನಿಸ್ ಬಾಲ್ದು ನಾವು ವರ್ಲ್ಡ್ ಕಪ್ ಮಾಡಬೇಕು ಅನ್ನೋದು ಒಂದು ನಮ್ಮದು ಯೋಚನೆ ಇದೆ. ನಡೀತಾ ಇದೆ ಸರ್ ಎಲ್ಲದು. ಸದ್ಯಕ್ಕೆ ಇವತ್ತು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ. ಇಲ್ಲ, ಬರೀ ಕ್ರಿಕೆಟ್. ನಮ್ಮದು ಟೆನ್ನಿಸ್ ಬಾಲ್ ಕ್ರಿಕೆಟ್ನ ನಾವು ಕಾನ್ಸಂಟ್ರೇಟ್ ಮಾಡಿದ್ದೀವಿ ಸರ್ ಇವಾಗ. ಹೌದು. 9 ಓವರ್ ಇರುತ್ತೆ. ಪ್ರತಿ ಮ್ಯಾಚಿಗೂ 9 ಓವರ್ ಇರುತ್ತೆ. 2 ಸೈಡು 9 ಓವರ್ ಮ್ಯಾಚ್ ಇರುತ್ತೆ ಸರ್. ಪ್ರೈಸ್ ಮನಿ, ಟೋಟಲ್ ಪ್ರೈಸ್ ಮನಿ 75 ಲಕ್ಷ ಅಂತೇಳಿ ಕನ್ಸಿಡರ್ ಮಾಡಿದ್ವಿ. ಫಸ್ಟ್ ಬಂದು 50 ಲ್ಯಾಕ್ಸ್ ಇರುತ್ತೆ. ಆಮೇಲೆ ಡಿವೈಡ್ ಆಗುತ್ತೆ ಸರ್. ಸರ್, ನಾನು ಸಿದ್ದು ಅಂತ. ನಾನು ಅನ್ಫಾರ್ಚುನೇಟ್ಲಿ ಬೆಂಗಳೂರು ಹೋದಾಗ ಆಫೀಸಿಗೆ ಹೋಗಿದ್ದೆ ನಮ್ಮ ಫ್ರೆಂಡ್ ಜೊತೆಗೆ. ಅಲ್ಲಿ ಹೋದಾಗ ಬಿಜಾಪುರದ್ದು ಟೀಮ್ ವೇಕೆಂಟ್ ಇದೆ ಅಂತ ಗೊತ್ತಾಯಿತು. ಹಾಗಾಗಿ ಅದರ ಫ್ರಾಂಚೈಸಿ ಕೊಡ್ತೀವಿ ಅಂತ ಹೇಳಿದ್ರು. ನಾನು ಅದನ್ನು ಸಡನ್ನಾಗಿ ತೊಗೊಂಡು ನಾನು ಥಿಂಕ್ ಮಾಡಿರೋ ಉದ್ದೇಶ, ಈಗ ಹಳ್ಳಿಯಲ್ಲಿ ಮತ್ತು ಗಲ್ಲಿಯಲ್ಲಿ ಸಣ್ಣ ಹುಡುಗರೆಲ್ಲ ನಾವೆಲ್ಲ ಮೊದಲು ಗ್ರೌಂಡ್ ಒಳಗೆ ಅಲ್ಲಿ ಓಣಿ ಒಳಗೆಲ್ಲ ಆಟ ಆಡ್ತಾಯಿದ್ವಿ. ಹಾಗಾಗಿ ಇವ್ರಿಗೊಂದು ಸ್ಟೇಜ್ ಕೊಡಬೇಕು, ಇವ್ರಿಗೊಂದು ಅಪಾರ್ಚುನಿಟಿ ಕೊಡಬೇಕು ಅಂಥೇಳಿ ನಾವು ಬೆಂಗಳೂರೊಳಗೆ ಸ್ಟೇಟ್ ಲೆವೆಲ್ ಒಳಗೆ ಆಟ ಆಡಿಸ್ಬೇಕು ಅಂಥೇಳಿ ಅದೆಲ್ಲ ಕಾನ್ಸೆಪ್ಟ್ ತಿಳ್ಕೊಂಡು ಮತ್ತು KSSCA ಕಡೆಯಿಂದ ಅವ್ರದ್ದೆಲ್ಲ ಡೀಟೇಲ್ಸ್ ತೊಗೊಂಡು ನಾವು ಅದ್ರ ಜೊತೆಗೆ ಕೈ ಜೋಡಿಸಿ ಈಗ ಸ್ಟೇಟ್ ಲೆವೆಲಲ್ಲಿ ಆಟ ಆಡಿಸ್ತಾಯಿದ್ದೀವಿ. ಇದೇ ಮುಂದೆ ಇವ್ರು ಹೇಳಿರೋ ಪ್ರಕಾರ, ಅರ್ಪಿತ್ ಅವ್ರು ಹೇಳಿರೋ ಪ್ರಕಾರ ನೆಕ್ಸ್ಟಲ್ಲಿ ನಾವು ನ್ಯಾಷನಲ್ ಲೆವೆಲಲ್ಲಿ ಆಟ ಆಡಿಸ್ತಾಯಿದ್ದೀವಿ. ಎಲ್ಲ ಸ್ಟೇಟ್ಗಳಿಗೂ ಆಟ ಆಡಿಸಿ ಬರೀ 9 ಓವರ್ ಮ್ಯಾಚ್ ಇರುತ್ತೆ. 2020 20 ಓವರಿನ ಮ್ಯಾಚ್ ಇರುತ್ತೆ. ಬಟ್ ಈ ಅಪಾರ್ಚುನಿಟಿ ಎಲ್ರಿಗೂ ಸಿಗೋಂಗಿಲ್ಲ. ಜಸ್ಟ್ 45 ಮಿನಿಟ್ಸ್ ಒಂದು ಇನ್ನಿಂಗ್ಸ್ ಅಂದ್ರೆ 2 ಅವರ್ಸ್ ಒಳಗೆ ಡೈಲಿ ಚಂದನ 7:30 to 9 ಮತ್ತು 9 to 9:30 to 11ವರೆಗೂ ಚಂದನ್ ಟಿವಿಯಲ್ಲಿ ಲೈವ್ ಬರುತ್ತೆ. ಮತ್ತು ಪ್ರತಿಯೊಂದು ಎಲ್ಲ OTT ಪ್ಲಾಟ್ಫಾರ್ಮ್ ಒಳಗೂ ಲೈವ್ ಇದೆ. KSPL ಕರ್ನಾಟಕ ಸ್ಟೇಟ್ ಸಾಫ್ಟ್ಬಾಲ್ ಪ್ರೀಮಿಯರ್ ಲೀಗ್ ಅಂತೇಳಿ 24 ಅಂತೇಳಿ ನೀವು ಸರ್ಚ್ ಮಾಡಿದ್ರಪ್ಪ ಅಂದ್ರೆ ಯೂಟ್ಯೂಬಲ್ಲಿನೂ ಲೈವ್ ಬರುತ್ತೆ ನಮ್ಮ ಮ್ಯಾಚ್. ನಾವು ಎಲ್ಲ ಹುಡುಗರಿಗೆ ಸಪೋರ್ಟ್ ಮಾಡಿಕೊಂಡು ಎಲ್ರಿಗೂ ಅವ್ರಿಗೆ ಆಟ ಆಡಿಸ್ಬೇಕಂತ ನಮ್ಮದಿದೆ. ನೀವು ನಮ್ಮ ಜೊತೆ ಕೈ ಜೋಡಿಸಿದ್ರಿ ಅಂದರೆ ಈ ಹುಡುಗರಿಗೆ, ನಮ್ಮ ಬಿಜಾಪುರ ಹುಡುಗರಿಗೆ ನಾವು ಎಲ್ಲಿಗೆ ಬೇಕಾದರೂ ತೊಗೊಂಡು ಹೋಗ್ಬೋದು ಅನ್ನೋ ಅಪೇಕ್ಷೆ ನಂದಿದೆ ಸರ್.
ಖರೀದಿ ಮಾಡಿದ್ದಾರೆ ಸರ್ ಆಲ್ರೆಡಿ. ಆ್ಯಕ್ಚುಲಿ ಈ ಪ್ಲೇಯರ್ಸ್ನ ನಾವು ಮುಂಬೈ MCA ಇದೆಯಲ್ಲ, ಮುಂಬೈ ಕ್ರಿಕೆಟ್ ಅಕಾಡೆಮಿ, ಅಲ್ಲಿಂದ ಕರೆಸ್ತೀವಿ. ಇಲ್ಲಿ ಅಪ್ಲಿಕೇಶನ್ಗಳು ಬಿಡ್ತೀವಿ ನಾವು, ಅವ್ರು ಅಪ್ಲಿಕೇಶನ್ ಎನ್ರೋಲ್ ಮಾಡ್ಕೊಳ್ತಾರೆ. ಸೊ ಅಲ್ಲಿಂದ ಬಂದು ಸೆಲೆಕ್ಷನ್ಗಳು ನಡೆಯುತ್ತೆ ಸರ್. ಅವ್ರು ಬಂದುಬಿಟ್ಟು ಸೆಲೆಕ್ಟ್ ಮಾಡ್ತಾರೆ. ಯಾರು ಎಫಿಷಿಯೆಂಟ್ ಇದ್ದಾರೆ, ಯಾರು ಎಬಿಲಿಟಿ ಇದೆ, 10 ಬಾಲ್ ಆಡಿಸ್ತೀವಿ ಎಲ್ಲರಿಗೂ. ಅದರಲ್ಲಿ ಯಾರು ಎಫಿಷಿಯೆಂಟ್ ಇದ್ದಾರೆ ಅಂತ ಅವ್ರು ಕೊಡ್ತಾರೆ, ಅವ್ರನ್ನ ಸೆಲೆಕ್ಷನ್ ಮಾಡ್ಕೊಳ್ತೀವಿ. ಅವ್ರನ್ನ ನಾವು ಆಪ್ಷನ್ಗೆ ಕಳಿಸ್ತೀವಿ ಸರ್. ನಾವೀಗ ಪ್ರೆಸ್ ಮೀಟ್ ಮಾಡ್ತಿರೋ ಉದ್ದೇಶ, ನಮ್ಮ ಬಿಜಾಪುರ ಟೀಮ್ ಮ್ಯಾಚಸ್ ಬಂದುಬಿಟ್ಟು 17th, 18th, 28th ಇದ್ದಾವೆ ಸರ್. ಹಾಗಾಗಿ ನಾವು ಲಾಸ್ಟ್ ಮೂಮೆಂಟಲ್ಲಿ ಹತ್ತಿರ ಬಂದು ಪ್ರೆಸ್ ಮೀಟ್ ಮಾಡಬೇಕು ಅಂತ ನಾವು ಇವತ್ತು ಮಾಡಿರೋದು ಸರ್. ಬೇರೆ ಕಡೆ ಎಲ್ಲನೂ ಅವ್ರವ್ರ ಮ್ಯಾಚ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಮಾಡಿದ್ದಾರೆ. ಬಟ್ ಯಾರ ಜೊತೆಗೆ ಆಡ್ತಾ ಇದೆ ಸರ್? ಮೊದಲು ಬಾಗಲಕೋಟೆ ಇದೆ, ಅದಾದಮೇಲೆ ಬೆಳಗಾಂ ಇದೆ, ಅದಾದಮೇಲೆ ಹುಬ್ಳಿ ಇದೆ ಸರ್. 3 ಮ್ಯಾಚ್ ಆಡಿದ ಮೇಲೆ 3ರಲ್ಲಿ 2 ವಿನ್ ಆಗಬೇಕು. ಅದು ವಿನ್ ಆದರೆ ಸೂಪರ್ 16 ಅಂತ ಮ್ಯಾಚ್ ಇದೆ. 32 ಟೀಮಲ್ಲಿ 32 ಹೊರಗೆ ಹೋಗುತ್ತೆ, 16 ಹೊರಗೆ ಹೋಗುತ್ತೆ, 16 ಒಳಗಿರುತ್ತೆ. ಆ ಸೂಪರ್ 16ನಲ್ಲಿ ಆಡಿದ್ಮೇಲೆ ಸೂಪರ್ 8ಗೆ ಎಲಿಜಿಬಲ್ ಆಗಬೇಕು. ಅದಾದಮೇಲೆ ಸೂಪರ್ 4, ಆಮೇಲೆ ಫೈನಲ್ ಇರುತ್ತೆ ಸರ್. ಅದು 70 ಸರ್. ಬಿಜಾಪುರ ಟೀಮ್ದ ಮ್ಯಾಚ್ ಇರೋದು ಬೆಳಗಾಂ ಜೊತೆ ಒಂದು ಸಾರಿ, ಬಾಗಲಕೋಟೆ ಜೊತೆ ಒಂದು ಸಾರಿ, ಹುಬ್ಳಿಗೆ ಒಂದು ಸಾರಿ ಸರ್. 17ಕ್ಕೆ ಬೆಳಗಾಂ ಜೋಡಿ ಇದೆ ಸರ್, 18ಕ್ಕೆ ಬಾಗಲಕೋಟೆ ಜೋಡಿ ಇದೆ ರೀ, 20ನೇ ತಾರೀಕು ಹುಬ್ಳಿ ಜೊತೆ ಇದೆ ಸರ್. ಕುಂದಾನಗರಿ ಖ್ಯಾತಿಯ ಬೆಳಗಾವಿ ಫರ್ನಿಚರ್ ಎಕ್ಸ್ಪೋ ಈಗ ನಿಮ್ಮ ಐತಿಹಾಸಿಕ ನಗರಿ ವಿಜಯಪುರದಲ್ಲಿ ಪ್ರಾರಂಭವಾಗಿದೆ. ಅಪ್ ಟು 75% ಡಿಸ್ಕೌಂಟ್ ಹಾಗೂ ಡಬಲ್ ಧಮಾಕ ಆಫರ್ಸ್ ನೊಂದಿಗೆ ವಿಜಯಪುರ ನಗರದ ಸ್ಟೇಡಿಯಂ ಹತ್ತಿರ ಇರುವ ಪ್ರಸಿದ್ಧ ಚಾಂದಿನಿ ಹಾಲ್ ನಲ್ಲಿ ಬೆಳಗಾವಿ ಫರ್ನಿಚರ್ ಎಕ್ಸ್ಪೋ 2024 ಕಾರ್ನರ್ ಸೋಫಾ ಖರೀದಿ ಮೇಲೆ ಸೆಂಟರ್ ಟೇಬಲ್ ಫ್ರೀ, ಟಿವಿ ಯೂನಿಟ್ ಖರೀದಿ ಮೇಲೆ ಶೂ ರ್ಯಾಕ್ ಫ್ರೀ, 3+1+1 ಸೋಫಾ ಖರೀದಿ ಮೇಲೆ ಸೆಂಟರ್ ಟೇಬಲ್ ಫ್ರೀ, ಕಾಟ್ ಖರೀದಿ ಮೇಲೆ ಮ್ಯಾಟ್ರೆಸಸ್ ಮತ್ತು 2 ಪಿಲ್ಲೋ ಫ್ರೀ ಹಾಗೂ ನಮ್ಮ ಗ್ರಾಹಕರಿಗೆ ವಿಶೇಷ ಕಾಂಬೋ ಆಫರ್ ಕೂಡ ಇದೆ. ಕಾರ್ನರ್ ಸೋಫಾ ಖರೀದಿ ಮೇಲೆ 5 ಪೀಸ್ ಬೆಡ್ರೂಮ್ ಸೆಟ್ ಫ್ರೀ ಹಾಗೂ 5 ಪೀಸ್ ಬೆಡ್ರೂಮ್ ಸೆಟ್ ಖರೀದಿ ಮೇಲೆ 3+1+1 ಸೋಫಾ ಫ್ರೀ. ಈ ಎಲ್ಲ ಆಫರ್ಸ್ ಗಳ ಜೊತೆಗೆ ನಮ್ಮಲ್ಲಿ ಈಸಿ ಫೈನಾನ್ಸ್ ಸೌಲಭ್ಯ ಕೂಡ ಇರುತ್ತದೆ. ಈ ಸೇಲ್ ನವೆಂಬರ್ 1ರಿಂದ ನವೆಂಬರ್ 17ರವರೆಗೆ ಮಾತ್ರ. ಗ್ರಾಹಕರು ಈ ಆಫರ್ಸ್ ಗಳ ಲಾಭ ಪಡೆಯಲು ಇಂದೇ ಭೇಟಿ ನೀಡಿ. ಸ್ಥಳ ಬೆಳಗಾವಿ ಫರ್ನಿಚರ್ ಎಕ್ಸ್ಪೋ 2024, ಚಾಂದನಿ ಹಾಲ್, ಅಂಬೇಡ್ಕರ್ ಸ್ಟೇಡಿಯಂ ಹಿಂದುಗಡೆ, APMC ರಸ್ತೆ, ವಿಜಯಪುರ. ಸಮಯ ಬೆಳಗ್ಗೆ 10ರಿಂದ ರಾತ್ರಿ 9ರವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಮೊಬೈಲ್ ನಂಬರ್ 8747942919 ಹಾಗೂ 9972945185.